ಎತ್ತಿ ಕಟ್ಟಬೇಕು. ಲಕ್ಷ್ಮಣ್ ಸವದಿ ಅವ್ರನ್ನ ಎತ್ತಿ ಕಟ್ಟುವ ಎಲ್ಲ ಸಾಧ್ಯಗಳು ಇರೋದ್ರಿಂದ ಹೆಚ್ಚಿಗೆ ಈ ಎರಡನೇ ಏನು ವಿಸ್ತರಣೆ ಮಾಡ್ತಾ ಇದ್ದಾರೆ, ಬೆಳಗಾವಿ ಜಿಲ್ಲೆದಾಯಿತು, ಇನ್ನುಳಿದ ಕಡೆ ಆಯಿತು, ಇಲ್ಲೇ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಹೆಚ್ಚಿದಾವೆ ಅಂತೇಳಿ ಭಾಳಷ್ಟು ಡಿ ಕೆ ಶಿ ಅವ್ರನ್ನ ಅರಿತುಕೊಂಡವ್ರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಮಧ್ಯದಾಗೆ ಸಿದ್ದರಾಮಯ್ಯರು ಮತ್ತು ಜೊತೆಗೆ ಡಿ ಕೆ ಶಿ ಅವರು ಅವರಿಗೆ ನಿಮ್ಮ ಮಂತ್ರಿಗಿರಿ ಮಾಡ್ತೇವಪ್ಪ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮಾಡಲೇಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೈತಿಕ ನೆಲೆಗಟ್ಟಿನಲ್ಲ ಮಾಡದೇ ಇದ್ರೂ ಇಲ್ಲ, ರಾಜಕೀಯದಲ್ಲಿ ಯಾರು ಏನು ಅನ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಮಾಡೋ ಸಾಧ್ಯತೆ ಹೆಚ್ಚಿದೆ. ಮತ್ತು ಮೋಸ್ಟ್ ಪ್ರೊಬಬಲಿ ಸೌದಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆಲ್ಲ ಏನೊಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೀವಲ್ಲ, ಅದು ಆಗೋದು ಭಾಳ ಕಡಿಮೆ ಅನ್ನೋದು ಸಹಿತ ಅಷ್ಟ ಸತ್ಯದ. ಯಾಕಂದ್ರೆ ಅವರು ಇಲ್ಲಿವರೆಗೆ ನಡೆದಂಥ ಡೆವಲಪ್ಮೆಂಟ್ ನೋಡ್ಕೊಂಡು ಬಂದಾಗ, ಅವ್ರ ಇತಿಹಾಸ ನೋಡಿದಾಗ ಅವ್ರು ಹೊಂದಾಣಿಕೆ ಮಾಡಿಕೊಳ್ಳೋದು ಭಾಳ ಕಷ್ಟ, ಕಡಿಮೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಸತೀಶ್ ಅವ್ರನ್ನ ಜಿಲ್ಲೆಗೆಲ್ಲ ಕಟ್ಟಿ ಹಾಕುವಂಥದ್ದು. ಮತ್ತು ಈಗ ನಿಮಗೊಂದು ಮಾತು ಹಿಂದಿನ ಎಪಿಸೋಡ್ದಲ್ಲಿ ಮಾತಾಡಿದ್ದದ, 3 ಸದಸ್ಯರಾದರೂ ಸಹಿತ ಅಧ್ಯಕ್ಷಗಿರಿ ಸಲುವಾಗಿ ಇತ್ತು ಅವ್ರಿಗೆ ಆಸೆ, ಆಗಲಿಲ್ಲ. ಆದರೆ ಅಧ್ಯಕ್ಷಗಿರಿ ಬೇಕು, ಈ ಒಂದು ಏನಪ್ಪ ಮಿನಿಸ್ಟ್ರಿಗಿರಿ ಬೇಕು ಅಂದಾಗ ಮಿನಿಸ್ಟ್ರಿಗಿರಿ ತೊಗೊಂಡ್ರು. ಕಾರಣ ಒಂದನೇದಾಗಿ ಆರ್ಥಿಕವಾಗಿ ಸಬಲ ಉಳಿಯುವಂಥದ್ದು, ಎರಡನೇದು ಏನಪ್ಪ ಅಂತಂದ್ರೆ ಭಾಳ ಪ್ರಮುಖವಾಗಿ ತಮ್ಮ ಜಿಲ್ಲೆಯಲ್ಲಿ ಈಗಷ್ಟ ತಮ್ಮ ಶಕ್ತಿಯನ್ನು ಕ್ರೋಢೀಕರಣ ಮಾಡಿ